ವರ್ಕ್ ಆ್ಯಂಡ್ ಎಸೆಟ್ಸ್ ಟ್ರೈನಿಂಗ್ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಸ್ಟಿಮೇಟ್ ಕ್ರಿಯೇಷನ್ ಬಗ್ಗೆ ನೋಡೋಣ. ಇಲ್ಲಿ ಸೆಕ್ಷನ್ ಆಫೀಸರ್ ಅವರ ಲಾಗಿನಲ್ಲಿ ಎಸ್ಟಿಮೇಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಎಸ್ಟಿಮೇಟ್ ಇನಿಸಿಯೇಷನ್ ನ್ಯೂ. ಇಲ್ಲಿ ಆಫೀಸ್ ಮತ್ತು ಲೊಕೇಶನ್ ಡಿಫಾಲ್ಟ್ ಆಗಿ ಬರುತ್ತೆ. ಅಕೌಂಟ್ ಹೆಡ್, ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟ್ ಹೆಡ್ಸ್ ಇದೆ. ನಾವು ವರ್ಕ್ ರಿಲೇಟೆಡ್ ಅಕೌಂಟ್ ಹೆಡನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸಿಸ್ಟಮ್ ಇಂಪ್ರೂವ್ಮೆಂಟ್ ನೇಚರ್ ಆಫ್ ವರ್ಕ್ ಫಾರ್ IP ಫಾರ್ ಅದರ್ಸ್ ಸೆಲೆಕ್ಟ್ ಮಾಡಿ. ವರ್ಕ್ ಕ್ಯಾಟಗರೀಸ್ ಎಕ್ಸ್ಟೆನ್ಷನ್ ಆ್ಯಂಡ್ ಇಂಪ್ರೂವ್ಮೆಂಟ್, ರೂರಲ್ ಎಲೆಕ್ಟ್ರಿಫಿಕೇಷನ್, ಪವರ್ ಸಪ್ಲೈ, ಸರ್ವಿಸ್ ಕನೆಕ್ಷನ್, ಪವರ್ ಸಪ್ಲೈ ಟು ಇಂಡಸ್ಟ್ರಿ, UG ಕೇಬಲ್, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಅಗೇನ್ಸ್ಟ್ ರೇಟ್ ಕಾಂಟ್ರಾಕ್ಟ್. ರಿಲೇಟೆಡ್ ವರ್ಕ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ. ಎಕ್ಸಿಕ್ಯೂಷನ್ ಟೈಪ್ ಡಿಪಾರ್ಟ್ಮೆಂಟಲ್, LC, PTK, TTK, ಡೆಪಾಸಿಟ್ ಕಂಟ್ರಿಬ್ಯೂಷನ್ ವರ್ಕ್, ರಿಪೇರ್. ಇಲ್ಲಿ ನಾವು ಲೇಬರ್ ಕಾಂಟ್ರಾಕ್ಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ನಂತರ ಡಿಸ್ಟ್ರಿಬ್ಯೂಷನ್ ನೋಡ್, ಫೀಡರ್, ವೋಲ್ಟೇಜ್ ಕ್ಲಾಸ್ 11 kV, ನೇಮ್, ಫೀಡರ್ ನೇಮನ್ನು ಸೆಲೆಕ್ಟ್ ಮಾಡಿ. ಅಕೌಂಟ್ ಹೆಡ್ಗೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಯಾವ ಮೇನ್ ಅಕೌಂಟ್ ಹೆಡ್ ಸೆಲೆಕ್ಟ್ ಮಾಡಿರ್ತೇವೆ ಅದೇ ಸಬ್ ಅಕೌಂಟ್ ಹೆಡ್ ಆಗಿರುತ್ತೆ. ಕಾಸ್ಟ್ ಡೇಟಾ ಶೀಟ್ಸ್ ರಿಲೇಟೆಡ್ ವರ್ಕ್ ಆದರೆ ಇಲ್ಲಿ ಕಾಸ್ಟ್ ಡೇಟಾ ಶೀಟನ್ನು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ಓಕೆ ಕೊಡಬೇಕು. ಅಸೆಟ್ ಕ್ಯಾಟಗರೀಸ್ ಡೀಟೇಲ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಅಸೆಟ್ ಕ್ಯಾಟಗರೀಸ್ ಇದೆ. ಅಬವ್ 100 kVA ಟ್ರಾನ್ಸ್ಫಾರ್ಮರ್ ಆದರೆ 10.541, ಬಿಲೋಗೆ 10.542. ಲೈಟ್ನಿಂಗ್ ಅರೆಸ್ಟರ್, ಪೋಲ್ಸ್, ಟೂಲ್ಸ್ ಆ್ಯಂಡ್ ಟ್ಯಾಕಲ್ಸ್, ಬ್ಯಾಟ್ರೀಸ್ ಇದನ್ನು ಅಸೆಟ್ ಕ್ಯಾಟಗರೀಸ್ ಅಂಡರ್ ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ವರ್ಕ್ ರಿಲೇಟೆಡ್ ಅಸೆಟ್ ಕ್ಯಾಟಗರೀಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಈಗ ಪರ್ಟಿಕ್ಯುಲರ್ಸ್ಗೆ ಕ್ಲಿಕ್ ಮಾಡಿ. ಸ್ಟಾಕ್ ಮೆಟೀರಿಯಲನ್ನು ಆ್ಯಡ್ ಮಾಡಿ. ಇಲ್ಲಿ ಮೆಟೀರಿಯಲ್ ಕೋಡ್ ಅಥವಾ ಡಿಸ್ಕ್ರಿಪ್ಷನನ್ನು ಹಾಕಿ ನಾವು ಸೆಲೆಕ್ಟ್ ಮಾಡ್ಬೋದು. ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ. ಕೋಡ್, ಯೂನಿಟ್, ರೇಟ್ ಆಟೋ ಫೆಚ್ ಆಗುತ್ತೆ. ಕ್ವಾಂಟಿಟಿಯನ್ನು ಮೆನ್ಷನ್ ಮಾಡಿ ಎಂಟರ್ ಕೊಟ್ಟರೆ ಇಲ್ಲಿ ಗ್ರಿಡ್ಡಿಗೆ ಬರುತ್ತೆ. ಕ್ವಾಂಟಿಟಿ ಎಂಟರ್. ಡಿಕಮಿಷನ್ ಮೆಟೀರಿಯಲ್ ಅಂಡರ್ ರಿಟರ್ನಬಲ್ ಮೆಟೀರಿಯಲ್ಸ್ ಇದ್ದರೆ ಅದನ್ನು ಡಿಕಮಿಷನ್ ಮೆಟೀರಿಯಲ್ ಅಂಡರ್ ಆ್ಯಡ್ ಮಾಡ್ಬೋದು. ಇಲ್ಲಿ ಕೋಡ್ ಅಥವಾ ಡಿಸ್ಕ್ರಿಪ್ಷನ್ ಹಾಕಿ ಸರ್ಚ್ ಮಾಡಿ. ಲೇಬರ್, ಸ್ಟಾಕ್ ಮೆಟೀರಿಯಲ್ ಮತ್ತು ಆ್ಯಡ್ ಮಾಡಿದ ಡಿಕಮಿಷನ್ ಮೆಟೀರಿಯಲ್ನ ಫಿಕ್ಸ್ಡ್ ಲೇಬರಲ್ಲಿ ಫೆಚ್ ಆಗುತ್ತೆ. ವರ್ಕ್ಸ್ನ ಅಂಡರ್ ವರ್ಕ್ಸ್ ಇದ್ದರೆ ಆ್ಯಡ್ ಮಾಡ್ಬೋದು. ಓವರ್ ಹೆಡ್ಸ್ನ ಅಂಡರ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಚಾರ್ಜ್ ಮತ್ತು GST ಡಿಫಾಲ್ಟ್ ಆಗಿ ಬರುತ್ತೆ. ಇಲ್ಲಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟನ್ನು ಎಡಿಟ್ ಮಾಡಲಿಕ್ಕೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟನ್ನು ಎಂಟರ್ ಮಾಡಿ. ಒಂದು ವೇಳೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಚಾರ್ಜ್ ಬೇಡ, ರಿಮೂವ್ ಮಾಡಬೇಕು ಅಂತಾದರೆ ಡಿಲೀಟ್ ಬಟನ್ಗೆ ಕ್ಲಿಕ್ ಮಾಡಿ ಡಿಲೀಟ್ ಕೊಡಿ. ಉಳಿದ ಓವರ್ ಹೆಡ್ಸನ್ನು ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಇದೆ. ಸಿವಿಲ್ ಬಾಡಿ ಚಾರ್ಜಸ್, ಲೇಬರ್ ಚಾರ್ಜ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಕ್ಸೆಟ್ರಾ ಸೆಲೆಕ್ಟ್ ಮಾಡಿ. ಇಲ್ಲಿ ಲೇಬರ್ ಕಾಂಟ್ರಾಕ್ಟಿಗೆ ಮೆಟೀರಿಯಲ್ನ ಅಮೌಂಟು ಡಿಲೋಡ್ ಆಗಿ ಬರುತ್ತೆ. ಡನ್. ಈಗ ನೆಕ್ಸ್ಟ್ ಅಸೆಟ್ ಕ್ಯಾಟಗರಿ ಪರ್ಟಿಕ್ಯುಲರ್ಸ್ಗೆ ಕ್ಲಿಕ್ ಮಾಡಿ ಮೆಟೀರಿಯಲನ್ನು ಆ್ಯಡ್ ಮಾಡಿ. ಎಂಟರ್. ಇಲ್ಲಿ ಡಿಕಮಿಷನ್ ಮೆಟೀರಿಯಲ್ನ ಅಂಡರ್ ಒಂದು ಮೆಟೀರಿಯಲನ್ನು ನಾವು ತಗೊಳ್ತಾ ಇದ್ದೇವೆ. ಆಲ್ರೆಡಿ ಸೈಟಲ್ಲಿ ಅವೈಲೇಬಲ್ ಇರೋ ಮೆಟೀರಿಯಲನ್ನು ರಿಟರ್ನ್ ಹಾಕ್ತಾ ಇದ್ದೇವೆ. ಕ್ವಾಂಟಿಟಿ, ಲೇಬರ್ ಫೆಚ್ ಆಗಿರುತ್ತೆ. ಓವರ್ ಹೆಡ್ಸ್, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗಿದೆ. ಡನ್. ಡನ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ಎಸ್ಟಿಮೇಟ್ ಸೇವ್ಡ್ ಸಕ್ಸಸ್ಫುಲಿ ವಿತ್ ಡಾಕ್ಯುಮೆಂಟ್ ನಂಬರ್ 198 ಓಕೆ.
ಎನ್ಕ್ಲೋಷರ್ ಟ್ಯಾಬಿಗೆ ಕ್ಲಿಕ್ ಮಾಡಿ ಎನ್ಕ್ಲೋಷರ್ ಏನಾದರೂ ಫೈಲನ್ನು ಅಟ್ಯಾಚ್ ಮಾಡಲಿಕ್ಕಿದ್ರೆ ಇಲ್ಲಿ ಮಾಡ್ಬೋದು. ಬಿಲ್ಡಿಂಗ್ ಪ್ಲ್ಯಾನ್, ಡ್ರಾಯಿಂಗ್, ರಿಕ್ವಿಸಿಷನ್ ಲೆಟರ್ ಎಕ್ಸೆಟ್ರಾ. ಇಲ್ಲಿ ಸೇವ್ ಮಾಡಿ ಚೂಸ್ ಫೈಲಲ್ಲಿ ಫೈಲನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟು ಡನ್ ಕೊಡಬೇಕು. ನಂತರ ಅಪ್ರೂವಲ್ ಟ್ಯಾಬಿಗೆ ಹೋಗಿ ಎಡಿಟ್ ಮಾಡಲಿಕ್ಕಿದ್ದಲ್ಲಿ ಡ್ರಾಫ್ಟಲ್ಲಿ ಇಡ್ಬೋದು ಡಾಕ್ಯುಮೆಂಟನ್ನು. ಇಲ್ಲ ಡೀಟೇಲ್ಸ್ ಸರಿ ಇದೆ, ನೆಕ್ಸ್ಟ್ ವೆರಿಫೈಯರ್ಗೆ ಕಳಿಸ್ತೇವೆ ಅಂತಾದರೆ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ವೆರಿಫೈಯರ್ಗೆ ಸೆಂಡ್ ಮಾಡಿ ಸೇವ್ ಕೊಡಿ. ಈಗ ವೆರಿಫೈಯರ್ ಅವರ ಲಾಗಿನಲ್ಲಿ ಈ ಎಸ್ಟಿಮೇಟನ್ನು ವೆರಿಫೈ ಮಾಡಿ. ಲಾಗಿನ್. ಇಲ್ಲಿ ಪೆಂಡಿಂಗ್ ಡಾಕ್ಯುಮೆಂಟ್ ಅಂಡರ್ ಎಸ್ಟಿಮೇಟ್ ಅವೈಲಬಲ್ ಇದೆ, ಕ್ಲಿಕ್ ಮಾಡಿ. ಡೀಟೇಲ್ಸನ್ನು ಚೆಕ್ ಮಾಡಿ. ಈ ಎಸ್ಟಿಮೇಟಲ್ಲಿ ನಾವು ಡಿಕಮಿಷನ್ ಮೆಟೀರಿಯಲ್ ಆ್ಯಡ್ ಮಾಡಿರೋದ್ರಿಂದ ರಿಟರ್ನ್ ಡೌನ್ ವ್ಯಾಲ್ಯೂನ ಎಂಟರ್ ಮಾಡಲಿಕ್ಕೆ ಅಕೌಂಟ್ಸಿಗೆ ಎಸ್ಟಿಮೇಟನ್ನು ಕಳಿಸಬೇಕು. ಆದ್ದರಿಂದ ಫರ್ ವೆರಿಫಿಕೇಷನ್ ಸೆಲೆಕ್ಟ್ ಮಾಡಿ ಅಕೌಂಟ್ಸಿದು ಅಸಿಸ್ಟೆಂಟ್ ಅವರ ಲಾಗಿನಿಗೆ ಎಸ್ಟಿಮೇಟನ್ನು ಸೆಂಡ್ ಮಾಡಬೇಕು. ಸೇವ್. ಸೇವ್ಡ್. ನಂತರ ಎಸ್ಟಿಮೇಟ್ ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್ ಮಾಡೆಲಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿ ಅಕೌಂಟ್ಸ್ ಇದು ಅಸಿಸ್ಟೆಂಟ್ ಅವರ ಲಾಗಿನ್. ಅಕೌಂಟ್ ಅಸಿಸ್ಟೆಂಟ್ ಇಲ್ಲಿ WDVನ ಕ್ರಿಯೇಟ್ ಮಾಡಿ ಅಕೌಂಟ್ ಆಫೀಸರ್ ಅವರ ಲಾಗಿನಿಗೆ ಕಳಿಸ್ತಾರೆ. ರಿಟರ್ನ್ ಡೌನ್ ವ್ಯಾಲ್ಯೂ ಅದರ್ಸ್ ನ್ಯೂ. ಇಲ್ಲಿ ಇನಿಷಿಯಲ್ ಎಸ್ಟಿಮೇಟ್ ನಂಬರ್ 198. ರಿಟರ್ನ್ ಡೌನ್ ವ್ಯಾಲ್ಯೂನ ಎಂಟರ್ ಮಾಡಲಿಕ್ಕೆ ಎಡಿಟಿಗೆ ಕ್ಲಿಕ್ ಮಾಡಿ. ಒರಿಜಿನಲ್ ವ್ಯಾಲ್ಯೂ 43. ಇಲ್ಲಿ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಅಂದರೆ ರೆಡ್ಯೂಸ್ಡ್ ವ್ಯಾಲ್ಯೂ 38 ಅಂತ ತಗೊಳ್ತಾ ಇದ್ದೇವೆ. ಓಕೆ ಅಂತ ಕ್ಲಿಕ್ ಮಾಡಿ. ವ್ಯಾಲ್ಯೂಸ್ ಇಲ್ಲಿ ಎಂಟರ್ ಆಗಿದೆ. ನಂತರ ಅಪ್ರೂವಲ್ ಟ್ಯಾಬಿಗೆ ಹೋಗಿ WDVಯನ್ನು ಕ್ರಿಯೇಟ್ ಮಾಡಿ ಅಕೌಂಟ್ ಆಫೀಸರ್ ಅವರ ಲಾಗಿನಿಗೆ ಕಳಿಸಿ. ಸೇವ್. ನಂತರ ಅಕೌಂಟ್ ಆಫೀಸರ್ ಅವರ ಲಾಗಿನಿಂದ ಕ್ರಿಯೇಟ್ ಆದ WDVಯನ್ನು ಅಪ್ರೂವ್ ಮಾಡಬೇಕು. WDV ಅಪ್ರೂವ್ ಆದ ನಂತರ ಎಸ್ಟಿಮೇಟ್ ಯಾರ ಲಾಗಿನಿಂದ ಅಕೌಂಟ್ಸಿಗೆ ಬಂದಿರುತ್ತೆ ಅವರ ಲಾಗಿನಲ್ಲೇ ಅವೈಲೇಬಲ್ ಇರುತ್ತೆ. ಅಂದರೆ ನಾವು ವೆರಿಫೈಯರ್ ಅವರ ಲಾಗಿನಿಂದ ಅಸಿಸ್ಟೆಂಟ್ ಅವರಿಗೆ ಕಳಿಸಿದೆವು. ರಿಟರ್ನ್ ಡೌನ್ ವ್ಯಾಲ್ಯೂ ಎಂಟರ್ ಆದ ಕೂಡಲೇ ವೆರಿಫೈಯರ್ ಅವರ ಲಾಗಿನಲ್ಲಿ ಎಸ್ಟಿಮೇಟ್ ಅವೈಲೇಬಲ್ ಇರುತ್ತೆ. ಇಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಅದರ್ಸ್. ಡೀಟೇಲ್ಸನ್ನು ಚೆಕ್ ಮಾಡಿ ಅಪ್ರೂವಲಿಗೆ ಹೋಗಿ ಅಪ್ರೂವ್ಡ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಸೇವ್ ಕೊಡಿ. ರಿಟರ್ನ್ ಡೌನ್ ವ್ಯಾಲ್ಯೂ ಸೇವ್ಡ್ ಫಾರ್ ಎಸ್ಟಿಮೇಟ್ ನಂಬರ್ 198. ಓಕೆ. ಈಗ ಅಪ್ರೂವ್ ಆದ ಎಸ್ಟಿಮೇಟ್ ವೆರಿಫೈಯರ್ ಅವರ ಲಾಗಿನಲ್ಲಿ ಅವೈಲೇಬಲ್ ಇರುತ್ತೆ. ಪೆಂಡಿಂಗ್ ಡಾಕ್ಯುಮೆಂಟ್ ಅಂಡರ್ ಓಪನ್ ಮಾಡಿ. ಇಲ್ಲಿ ರಿಪೋರ್ಟನ್ನು ಡೌನ್ಲೋಡ್ ಮಾಡಿ ಚೆಕ್ ಮಾಡಿ. ಡಿಕಮಿಷನ್ ಮೆಟೀರಿಯಲ್ಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಎಂಟರ್ ಆಗಿದೆ. ಈಗ ಅಪ್ರೂವಲ್ ಟ್ಯಾಬಿಗೆ ಕ್ಲಿಕ್ ಮಾಡಿ ವೆರಿಫೈಡ್ ಸೆಲೆಕ್ಟ್ ಮಾಡಿ ಫೈನಲ್ ಅಪ್ರೂವರಿಗೆ ಸೆಂಡ್ ಮಾಡಿ. ಸೇವ್.
ಈಗ ಫೈನಲ್ ಅಪ್ರೂವರ್ ಅವರ ಲಾಗಿನಿಂದ ಎಸ್ಟಿಮೇಟನ್ನು ಅಪ್ರೂವ್ ಮಾಡಬೇಕು. ಲಾಗಿನ್, ಪೆಂಡಿಂಗ್ ಡಾಕ್ಯುಮೆಂಟ್ಸ್ ಅಂಡರ್ ಎಸ್ಟಿಮೇಟ್ 198 ಕ್ಲಿಕ್ ಮಾಡಿ ಡೀಟೇಲ್ಸನ್ನು ಚೆಕ್ ಮಾಡಿ ರಿಪೋರ್ಟನ್ನು ಡೌನ್ಲೋಡ್ ಮಾಡಿ ನೋಡ್ಬೋದು. ಚೆಕ್ ಮಾಡಿದ ನಂತರ ಅಪ್ರೂವಲ್ ಟ್ಯಾಬಿಗೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಸರಿ ಇದ್ದಲ್ಲಿ ಅಪ್ರೂವ್ಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಬೋದು. ಕರೆಕ್ಷನ್ ಇದ್ದರೆ ರಿಟರ್ನ್ ವಿತ್ ರಿಮಾರ್ಕ್ಸ್ ಹಾಕ್ಬೋದು, ಕ್ಯಾನ್ಸಲ್ ಇದ್ದರೆ ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಅಪ್ರೂವ್ಡನ್ನು ಸೆಲೆಕ್ಟ್ ಮಾಡಿ ಸೇವ್ ಕೊಡ್ತಾ ಇದ್ದೇನೆ. ಎಸ್ಟಿಮೇಟ್ ಸೇವ್ಡ್ ಸಕ್ಸಸ್ಫುಲಿ. ಇದಿಷ್ಟು ಎಸ್ಟಿಮೇಟ್ ಕ್ರಿಯೇಷನ್ ವಿಡಿಯೋ.